ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಲ್ಯಾಂಟಿಂಗ್ ಕ್ರೋಶಾ ಕುಚ್ಚು ಡಿಸೈನ್ನ ಯಾವ ರೀತಿಯಾಗಿ ಹಾಕೋದು ಅಂತ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಲ್ಯಾಂಟಿಂಗ್ ಕ್ರೋಶಾ. ನಾನು ಏನಪ್ಪ ಫುಲ್ಲು ಸ್ಯಾರಿಯೆಲ್ಲ ಹಾಕ್ಬಿಟ್ಟಿದ್ದೀನಿ. ಇವಾಗ ಲಾಸ್ಟಲ್ಲಿ ಕಡೆಯಲ್ಲಿ ಹಾಕ್ತಾಯಿದ್ದೀನಿ ಯಾವ ರೀತಿ ಹಾಕೋದು ಅಂತ. ಈಗ ಆರೆಳೆ ದಾರನ ತೊಗೊಂಡಿದ್ದೀನಿ. ನೋಡಿ ಆರೆಳೆ ದಾರ ತೊಗೊಂಡಿದ್ದೀನಿ. ಆರೆಳೆ ದಾರ ತೊಗೊಂಡು ಮಾಮೂಲಿ ನಾಟ್ ಹಾಕ್ಕೊಳ್ಳೋದು. ನಾಟ್ ಹಾಕ್ಕೊಂಡು ಇದೇ ಥರನೇ ಸ್ಟಾರ್ಟಿಂಗ್ ಎಡ್ಜ್ ಪಾಯಿಂಟಲ್ಲಿ ತೊಗೋಬೇಕು. ತೊಗೊಂಡಾದ್ಮೇಲೆ ಫಸ್ಟು 1 2 3 4 ಇದೇನಕ್ಕೆ ಅಂತ ಅಂದರೆ ಮಾಮೂಲಿ ಬೇಬಿ ಕುಚ್ಚು ಹಾಕೊಳ್ಳೋಕ್ಕೆ ಈ 4 ಕ್ರೋಶಾ ಬೇಸಿಕ್ ಕ್ರೋಶಾ ಸ್ಟಿಚ್ನ ಹಾಕಬೇಕು. ಹಾಕೊಂಡಾದ್ಮೇಲೆ ಒಂದನ್ನು ಲಾಕ್ ಹಾಕಬೇಕು. ಲಾಕ್ ಹಾಕ್ಕೊಂಡು ಕ್ರಿಸ್ಟಲ್ ಬೀಡ್ಸು, ಇದು ಸಿಲ್ವರ್ ಕಲರ್ ಇರೋದ್ರಿಂದ ಬಾರ್ಡ್ರಲ್ಲಿ ನಾನು ವೈಟ್ ಕಲರ್ ಕ್ರಿಸ್ಟಲ್ ಬೀಡ್ಸ್ನ ಹಾಕ್ತಾಯಿದ್ದೀನಿ. ಆ ವೈಟ್ ಕಲರ್ ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಈ ಥರ 12 ನಂಬರ್ ನೀಡಲ್ನ ಯೂಸ್ ಮಾಡಿ ಬೀಡ್ಸ್ ಹಾಕೋಕ್ಕೆ. ಯಾಕಂದರೆ ಒಡೆದೋಗ್ಬಿಡುತ್ತೆ. ಇದು 10 ನಂಬರ್ ನೀಡಲ್ನ ಯೂಸ್ ಮಾಡಿದ್ರೆ ಬೀಡ್ಸು ಒಡೆದೋಗ್ಬಿಡುತ್ತೆ. ಲಾಕ್ ಹಾಕಿ, ಲಾಕ್ ಹಾಕಿದ್ಮೇಲೆ ಸೂಜಿ ಮೇಲೆ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ನಮಗೆ 10 ಏನಪ್ಪ ಡಬಲ್ ಕ್ರೋಶಾ ಕುಚ್ಚು ಡಿಸೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಇಲ್ಲಿ ನೋಡಿ 10 ಡಬಲ್ ಕ್ರೋಶಾ ಸ್ಟಿಚ್ ಬರೋಕ್ಕೆ ಇಷ್ಟು ಸ್ಪೇಸ್ ಬೇಕಾಗುತ್ತೆ. ಈ 4 ಇವಾಗ ಬೇಸಿಕ್ 10 ಸ್ಟಿಚ್ನ ಎಲ್ಲಿವರೆಗೂ ಗ್ಯಾಪ್ ಕೊಟ್ಟು ಹಾಕಿದ್ರೋ ಇದೂ ಕೂಡ ಅದೇ ಥರ ಹಾಕಿ ನೋಡಿ. ನೀಡಲ್ ಮೇಲೆ ಒಂದ್ಸರಿ ದಾರನ ಸುತ್ತಿ ಈ ಥರ ಇನ್ಸರ್ಟ್ ಮಾಡಿ ನೀಡಲ್ನ ದಾರನ ಈ ರೀತಿ ತೊಗೊಳ್ಳಿ. ನೋಡಿ ಈ ರೀತಿಯಾಗಿ ತೊಗೊಂಡು ಈ ರೀತಿಯಾಗಿ ಇದು ಮಾಡ್ಕೋಬೇಕು. ಮತ್ತು 2 ಚೈನ್ ಸ್ಟಿಚ್ನ ಹಾಕೋಬೇಕು. 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಈ ರೀತಿಯಾಗಿ ನುಗ್ಗಿಸ್ಬೇಕು. ಡಬಲ್ ಕ್ರೋಶಾ ಈ ರೀತಿಯಾಗಿ ಡಬಲ್ ಕ್ರೋಶಾನ ಮಾಡಿ ಮತ್ತು ನೀಡಲ್ ಮೇಲೆ ಒಂದ್ಸರಿ ದಾರ ತಗೋಬೇಕು. 10 ಡಬಲ್ ಕ್ರೋಶಾ ಚೈನ್ ಬರಬೇಕು. ಇಲ್ಲಿ ಸ್ಟ್ಯಾಂಡ್ ಬರಬೇಕು. 10 ಡಬಲ್ ಸ್ಟ್ಯಾಂಡ್ ಬಂದರೆ ಸರಿ. 2 ಆಯಿತು, 3 4 5 6 7 8 9 10 ಇದು 10 ಡಬಲ್ ಸ್ಟ್ಯಾಂಡ ಸ್ಟಿಚ್ ಆಯಿತು. ಡಬಲ್ ಸ್ಟ್ಯಾಂಡ್ಸ್ ಆಯಿತು. 10 ಡಬಲ್ ಸ್ಟ್ಯಾಂಡ್ ಆದಮೇಲೆ ಈ ಥರ ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿ ಬರುತ್ತೆ. ಬಂದಾದಮೇಲೆ ಇದು ಎಲ್ಲಿಗೆ ಲಾಕ್ ಆಗುತ್ತೋ ಅಲ್ಲಿಗೆ ಲಾಕ್ಗೆ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಈ ರೀತಿಯಾಗಿ ಲಾಕ್ ಹಾಕಬೇಕು. ಲಾಕ್ ಹಾಕ್ಕೊಂಡು 2 ಚೈನ್ ಸ್ಟಿಚ್ ಹಾಕಿ ಮತ್ತು 2 ಚೈನ್ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕಬೇಕು. 2 ಚೈನ್ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕಬೇಕು. ಆರೆಳೆ ದಾರನೂ ಪೂರ್ತಿ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಒಂದನ್ನು ಬಿಡ್ತಾಯಿಲ್ಲ. ಆಮೇಲೆ ಬಟ್ಟೆನ ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ಸೈಡ್ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಳ್ಳಿ. ಸುತ್ಕೊಂಡು ಈ ಸ್ಟ್ಯಾಂಡ್ಸ್ದು ಗ್ಯಾಪ್ ಇರುತ್ತಲ್ಲ ಆ ಸ್ಟ್ಯಾಂಡ್ಸ್ ಗ್ಯಾಪ್ ಒಳಗಡೆ ಡಬಲ್ ಸ್ಟ್ಯಾಂಡ ಮಾಡಬೇಕು. ಡಬಲ್ ಸ್ಟ್ಯಾಂಡ್ ಮಾಡಿ ಒಂದು ಬೇಸಿಕ್ ಚೈನ್ ಸ್ಟಿಚ್ ಹಾಕಿ. ನೆಕ್ಸ್ಟ್ ಇನ್ನೊಂದು ಸರಿ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಈ ಗ್ಯಾಪ್ ಇರೋದ್ರ ಒಳಗಡೆ ಸೂಜಿನ ನುಗ್ಗಿಸಿ 2 ಒಳಗಡೆ 1 2 ಒಳಗಡೆ 1 ಮತ್ತು 1 ಚೈನ್ ಸ್ಟಿಚ್ಚು. ಮತ್ತು ನೋಡಿ ಇಲ್ಲಿ ಗ್ಯಾಪ್ ಇರೋದತ್ರ ಸೂಜಿ ನುಗ್ಗಿಸಿ 2 ಒಳಗಡೆ 1 2 ಒಳಗಡೆ 1 ಬೇಸಿಕ್ ಚೈನ್ ಸ್ಟಿಚ್ 1. ಮತ್ತು ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ಲಿಗೆ ಹಾಕಿ 2 ಒಳಗಡೆ 1 2 ಒಳಗಡೆ 1 ಬೇಸಿಕ್ ಚೈನ್ ಸ್ಟಿಚ್ಚು. ಮತ್ತು ಗ್ಯಾಪು ನೀರು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪ್ ಇರೋ ಹಾಕಿ 2 ಮೇಲೆ 1 2 ಮೇಲೆ 1 ಬೇಸಿಕ್ ಚೈನು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇದರೊಳಗಡೆ ನುಗ್ಗಿಸಿ 2 ಮೇಲೆ 1 2 ಮೇಲೆ 1 ಇನ್ನೊಂದು ಬೇಸಿಕ್ ಚೈನು. ಮತ್ತು ಈ ಥರ ಬೆಳ್ಳಿಗೆ ಈ ಥರ ದಾರ ಸುತ್ಕೋಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ಈ ರೀತಿಯಾಗಿ 2 ಮೇಲೆ 1 2 ಮೇಲೆ 1 ಬೇಸಿಕ್ ಚೈನ್ ಸ್ಟಿಚ್ಚು. ದಾರ ಸುತ್ಕೋಬೇಕು. 2 ಮೇಲೆ 1 2 ಮೇಲೆ 1 ಹಾಕಬೇಕು. ಬೇಸಿಕ್ ಚೈನ್ ಸ್ಟಿಚ್ಚು. ಸೂಜಿ ಮೇಲೆ ದಾರ ಸುತ್ಕೊಂಡು 10 ನಂಬರೇ ತೊಗೊಳ್ಳಿ. ಕ್ರೋಶಾನ 10 ನಂಬರ್ ಆಲ್ಮೋಸ್ಟ್ ಒಂದು ಸ್ವಲ್ಪ 10 ನಂಬರೇ ತೊಗೊಳ್ಳಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇದ್ರೊಳಗಡೆ ನುಗ್ಗಿಸಿ 2ರಲ್ಲಿ 1
ಎರಡರಲ್ಲೊಂದು ಮತ್ತು ಬೇಸಿಕ್ ಚೈನ್ ಸ್ಟಿಚ್ಚು. ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಥರ ತೊಗೊಂಡಾದ್ಮೇಲೆ ಎರಡರಲ್ಲೊಂದು ಬೇಸಿಕ್ ಚೈನು. ಆಮೇಲೆ ಸೀದಾ ತಿರುಗಿಸ್ಕೋಬೇಕು. ಮತ್ತೆ ಸೀದಾ ತಿರುಗಿಸ್ಕೊಂಡು ಈ ಥರ ಬೀಡ್ಸ್ನ, ಅಂದರೆ ಇದು 0.5 mm ಬೀಡ್ಸ್ ಇದು. ಈ ಬೀಡ್ಸ್ನ ನಪ್ಪ ಕುಚ್ಚಿಗೆ ಯೂಸ್ ಮಾಡ್ತಾರೆ ಜನರಲಿ. ಈ ಥರ ಎಷ್ಟಾಗುತ್ತೋ ಲೋಡು ಅಷ್ಟು ಬೀಡ್ಸ್ನ ಲೋಡ್ ಮಾಡ್ಕೊಂಡು ಈ ರೀತಿ ಹಾಕ್ಕೊಂಡು ಆ ಡಬಲ್ ಸ್ಟ್ಯಾಂಡ ಮಾಡಿದ್ವಲ್ಲ ಮೇಲ್ಗಡೆ, ಆ ಹೋಲ್ ಗ್ಯಾಪ್ ಇದೆಯಲ್ಲ ಅದರೊಳಗಡೆ ತೂರಿಸಿ ನೀಡಲ್ನ ತೂರಿಸಿ ಲಾಕ್ ಮಾಡಿ. ಮತ್ತು ಬೀಡ್ಸ್ ಹಾಕಿ ಡಬಲ್ ಸ್ಟ್ಯಾಂಡ್ ಒಳಗಡೆ ತೂರಿಸಿ ಲಾಕ್ ಮಾಡಿ. ಮತ್ತೆ ತೂರಿಸಿ ಒಳಗಡೆ ಡಬಲ್ ಸ್ಟ್ಯಾಂಡ್ ಒಳಗಡೆ ಲಾಕ್ ಮಾಡಿ. ನೋಡಿ, ಮತ್ತೆ ತೂರಿಸಿ ಇಲ್ಲಿ ಯಾವುದೇ ಥರದ ಚೈನ್ ಸ್ಟಿಚ್ನ ಹಾಕ್ಬಾರ್ದು, ಡೈರೆಕ್ಟೇ ಲಾಕ್ ಹಾಕಬೇಕು. ಆ ಹೋಲ್ ಇದೆಯಲ್ಲ, ಹೋಲ್ ಗ್ಯಾಪ್ ಒಳಗಡೆ ನೋಡಿ 1 2 3 4 ಆ ಹೋಲ್ ಒಳಗಡೆ ಹಾಕ್ಕೊಳ್ಳಿ. ತೂತು ಒಳಗಡೆ ನುಗ್ಗಿಸಿ ಮತ್ತು ಹೋಲ್ ಒಳಗಡೆ ಹಾಕಿ ಲಾಕ್ ಮಾಡಬೇಕು. ಈ ಥರ ಹೋಲ್ ಒಳಗಡೆ ನುಗ್ಸಿ ಲಾಕ್ ಮಾಡಬೇಕು. 3 6 ಆಯಿತು. ಇನ್ನೆರಡು ಹಾಕ್ಕೊಳ್ಳೋಣ, 10 ಬರಬೇಕು ಟೋಟಲಿ. ನೋಡಿ, ಈ ರೀತಿಯಾಗಿ 10 ಬರಬೇಕಿರ್ತಾರೆ ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು ಅಂತ. ಈ ರೀತಿಯಾಗಿ ಬಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕಾದ್ಮೇಲೆ 1 2 3 4 ಚೈನ್ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಚೈನ್ ಸ್ಟಿಚ್ ಹಾಕಬೇಕು. ನೆಕ್ಸ್ಟು 12 ಸೂಜಿ ನಂಬರ್ 12ರಲ್ಲಿ ಈ ರೀತಿಯಾಗಿ ಬೀಡ್ಸ್ನ ತೂರಿಸ್ಕೊಂಡು ಈ ರೀತಿಯಾಗಿ ಹಾಕಬೇಕು. ಏನು ಬೀಡ್ಸ್ನ ಆ ರೀತಿಯಾಗಿ ಹಾಕಾದ್ಮೇಲೆ ನೆಕ್ಸ್ಟು 1 ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. 4 ಚೈನ್ ಸ್ಟಿಚ್ ಗ್ಯಾಪ್ನ ಕೊಡಿ. ಎರಡರಲ್ಲಿ ಒಂದು 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಎರಡರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಎರಡರಲ್ಲೊಂದು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಎರಡರಲ್ಲೊಂದು ಸೂಜಿ ಮೇಲೆ ದಾರ ಸುತ್ಕೊಂಡು ಎರಡರಲ್ಲೊಂದು 2 4 ಇದು 5 6 7 8 3 6 9 10 ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕೊಳ್ಳ. 1 2 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೋ ಮತ್ತೆ ಅಲ್ಲಿಗೆ ಲಾಕ್ ಹಾಕೋಣ. 1 ಚೈನ್ ಹಾಕೊಳ್ಳೋಣ. ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು ಬಟ್ಟೆನ. ಸೂಜಿ ಮೇಲೆ ಒಂದು ದಾರ ಸುತ್ಕೊಂಡು ಎರಡರಲ್ಲೊಂದು 1 ಚೈನು ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಆ ಹೋಲ್ ಗ್ಯಾಪ್ ಇದೆಯಲ್ಲ, ಹೋಲ್ ಗ್ಯಾಪ್ ಒಳಗಡೆ ಮುಗಿಸಿ ಎರಡರಲ್ಲೊಂದು ಇನ್ನೊಂದು ಬೇಸಿಕ್ ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಎರಡರಲ್ಲೊಂದು ಒಂದು ಹಾಕಿ ಚೈನ್ ಸ್ಟಿಚ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಎರಡರಲ್ಲೊಂದು 1 ಚೈನು ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಎರಡರಲ್ಲೊಂದು ಮತ್ತು ಚೈನು. ಈ ರೀತಿಯಾಗಿ ಒಂದು ಗ್ಯಾಪ್ ಬಿಟ್ಬಿಟ್ರಿ ನೀವು, ಹೋಲ್ ಗ್ಯಾಪ್ ಬಿಟ್ಬಿಟ್ರಿ ಅಂದರೆ ತುಂಬ ತೊಂದರೆ ಆಗುತ್ತೆ. ಹೋಲ್ ಗ್ಯಾಪ್ ಬಿಡಬೇಡಿ.
ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ. ಇವಾಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಆ ಹೋಲ್ ಒಳಗಡೆ ನುಗ್ಸಿ ಎರಡರಲ್ಲೊಂದು ಒಂದು ಸೂಜಿ ಮೇಲೆ ದಾರ ಸುತ್ಕೊಂಡು ಎರಡರಲ್ಲೊಂದು ಒಂದು ಬೇಸಿಕ್ ಚೈನ್ ಸ್ಟಿಚ್ಚು. ಇದು ಇವಾಗ ನೋಡೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಆರಳೆ ದಾರನೂ ಒಂದೇ ಸರಿಗೆ ಎಳ್ಕೊಳಕ್ಕಾಗಲ್ಲ, ಹಿಂಸೆ ಆಗಿಬಿಡುತ್ತೆ. ನೋಡಿ ಒಂದು ಎಷ್ಟು ಫಾಸ್ಟಾಗಿ ಹಾಕ್ತಾಯಿದ್ದೀನಿ ಅಂತ ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬಂದು ಎಕ್ಸ್ಪೀರಿಯೆನ್ಸ್ ಅಂದರೆ 3 ಅವರ್ ಸಾಕು ಹಾಕೋಕ್ಕೆ. ಎಕ್ಸ್ಪೀರಿಯೆನ್ಸ್ ಹೇಳಿದ್ರೆ 6 ಅವರ್ ಬೇಕು. ಆ ಚೈನ್ದು ಹೋಲ್ ಗ್ಯಾಪ್ ಇದೆಯಲ್ಲ, ಹೋಲ್ ಗ್ಯಾಪ್ ಒಳಗಡೆ ಬೀಡ್ಸ್ನ ಇನ್ಸರ್ಟ್ ಮಾಡಿ ಜಸ್ಟ್ ಡೈರೆಕ್ಟೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿ ಆ ಹೋಲ್ ಗ್ಯಾಪ್ ಒಳಗಡೆ ಸೂಜಿನ ಹಾಕಿ ಮೇಲೆತ್ತಿ ಇನ್ಸರ್ಟ್ ಮಾಡಿ, ಸೂಜಿ ಇನ್ಸರ್ಟ್ ಮಾಡಿ ಮೇಲೆತ್ತಿ ಲಾಕ್ ಮಾಡ್ಕೋಬೇಕು. ತೋರಿಸ್ತೀನಿ. 1 2 3 4 ಬೀಡ್ಸ್ನ ಇನ್ಸರ್ಟ್ ಮಾಡಿ ಆ ಹೋಲ್ ಗ್ಯಾಪ್ ಒಳಗಡೆ ಹಾಕಿ ಸೂಜಿನ ಎಳ್ಕೊಳ್ಳಿ, ಡೈರೆಕ್ಟ್ ಲಾಕ್ ಮಾಡಿ. ನೋಡಿ ಈ ರೀತಿಯಾಗಿ ಹೋಲ್ ಗ್ಯಾಪಲ್ಲಿ ಹಿಂಗೆ ಹಾಕಿ ಹಿಂಗೆ ಡೈರೆಕ್ಟ್ ಲಾಕ್ ಮಾಡಿ. ಹಿಂಗೆ ಡೈರೆಕ್ಟ್ ಲಾಕ್ ಮಾಡಿ, ಡೈರೆಕ್ಟ್ ಲಾಕ್ ಹಾಕಿ ಹಿಂಗೆ ಹಾಕಿ. ನೆಕ್ಸ್ಟ್ ನೋಡಿ ಈ ಥರ ಬೀಡ್ಸ್ನ ಹಾಕಬೇಕು. 8 ಬೀಡ್ಸ್ ಆಗವೆ, ಇನ್ನೆರಡು ಬೀಡ್ಸ್ ಹಾಕಬೇಕು. ಈ ರೀತಿಯಾಗಿ ಲಾಕ್ ಹಾಕಬೇಕು. ಈ ರೀತಿಯಾಗಿ ಲಾಕ್ ಹಾಕಿ ಒಂದು 3 ಒಂದು ಲಾಕ್ ಹಾಕಬೇಕು. ಲಾಕ್ ಹಾಕಾದ್ಮೇಲೆ ಒಂದು ಕ್ರಿಸ್ಟಲ್ ಬೆಡ್ನ ಹಾಕಿ ನೋಡಿ ಈ ರೀತಿಯಾಗಿ ಲಾಸ್ಟ್ವರೆಗೂ ನೋಡಿ. ಈ ರೀತಿಯಾಗಿ ಲಾಸ್ಟಲ್ಲಿ ಈ ರೀತಿಯಾಗಿ ಲಾಕ್ ಹಾಕಬೇಕು. ನೋಡಿ ಈ ರೀತಿ ಲಾಕ್ ಹಾಕಾದ್ಮೇಲೆ ಈ ರೀತಿಯಾಗಿ ದಾರನ ಸ್ವಲ್ಪ ಜಾಸ್ತಿ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಹಾಕಿ. ನೋಡಿ ಈ ರೀತಿಯಾಗಿ ಲಾಕ್ ಹಾಕಿ. ಈ ರೀತಿಯಾಗಿ ಲಾಕ್ ಹಾಕಿ ಸ್ವಲ್ಪ ದಾರನ ಉದ್ದಾಗೆ ಬಿಡಿ. ಲಾಸ್ಟಲ್ಲಿ ಗಮ್ ಹಾಕಿ ಇದನ್ನ ಸ್ಟಿಕ್ ಮಾಡ್ಕೊಂಡ್ರೆ ಓಪನ್ ಆಗಲ್ಲ. ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಸ್ಲ್ಯಾಂಟಿಂಗ್ ಕ್ರೋಶಾ, ಇದು ರಾಂಗ್ ಸೈಡ್, ಇದು ರೈಟ್ ಸೈಡ್. ಸ್ಲ್ಯಾಂಟಿಂಗ್ ಕ್ರೋಶಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಎಕ್ಸ್ಟ್ರಾ ಬಟ್ಟೆ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡಬೇಕು. ನೋಡಿ ಸ್ಲ್ಯಾಂಟಿಂಗ್ ಕ್ರೋಶಾ ಈ ರೀತಿಯಾಗಿ ಹಾಕಬೇಕು. ನೆಕ್ಸ್ಟ್ ಬೇಬಿ ಕುಚ್ಚು ಕಟ್ಟಾದ್ಮೇಲೆ ತೋರಿಸ್ತೀನಿ ಫಿನಿಶಿಂಗ್ ಹೇಗೆ ಬಂತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ. ಇದು ಸ್ಲ್ಯಾಂಟಿಂಗ್ ಕ್ರೋಶಾ ಕುಚ್ಚು ಡಿಸೈನು ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂತ. ಫುಲ್ ಸ್ಯಾರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಕಲಿಬೇಕು ಅಂದರೆ ನಾನು ತೋರಿಸ್ಕೊಟ್ಟಿರೋ ಥರ ಮಾಡಿ. ಗೊತ್ತಾಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕಳಿಸಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇನ್ನೂ ಯಾವ ಥರದ ಡಿಸೈನ್ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ.